ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಬಿಇಸಿಐಎಲ್ ರಿಕ್ವೈರ್ಮೆಂಟ್ 2025 ಬಿಇ ಬಿಟೆಕ್ ಅಂಡರ್ ಗ್ರಾಜುಯೇಟ್ ಆದವರು ಈ ಕೆಲಸದಲ್ಲಿ ಅಪ್ಲೈ ಮಾಡಬಹುದು. ಅಪ್ಲೈ ದಿನಾಂಕ 15/4/2025 ಕೊನೆ ದಿನಾಂಕ ಆಗಿರುತ್ತೆ. ಮತ್ತೆ ಇದರಲ್ಲಿ ಅಪ್ಲೈ ಮಾಡುವಂಥ ವಿಧಾನ ಇದೆಯಲ್ಲ, ಇದು ಯಾವ ಕಂಪನಿ, IT ಕಂಪನಿ ಆಗಿರುತ್ತೆ. ಇದರಲ್ಲಿ ತುಂಬ ಮಲ್ಟಿಪಲ್ ಆಗಿ ನಿಮಗೆ ವೇಕೆನ್ಸಿ ಇರುತ್ತೆ. ನೀವು ಇದರಲ್ಲಿ ಎಲ್ಲ ಒಂದು ಪೊಸಿಷನ್ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಕೆಳಗಡೆ ಡೀಟೇಲ್ಸ್ ನೋಡ್ಬೋದು. ಡಾಟಾ ಎಂಟ್ರಿ ಆಪರೇಟರು, ಜೂನಿಯರ್ ರಿಸರ್ಚ್ ಆಫೀಸರು, ಪ್ರಾಜೆಕ್ಟ್ ಮ್ಯಾನೇಜರು, ಹಾಗೆ ಡಾಟಾ ಬೇಸ್ ಅಡ್ಮಿನಿಸ್ಟ್ರೇಟರು, ಕಸ್ಟಮರ್ ಕೇರು, ಪ್ರೋಗ್ರಾಮರು, ಡೆವಲಪರು, ಸಾಫ್ಟ್ವೇರ್ ಇಂಜಿನಿಯರ್, ಈಗ ನಿಮಗೆ ಮಲ್ಟಿಪಲ್ ಆಗಿ ಇಲ್ಲಿ ವೇಕೆನ್ಸಿ ಅವೈಲೇಬಲ್ ಇದೆ. ಮತ್ತು ಸ್ಯಾಲರಿ ಪ್ಯಾಕೇಜ್ ಇಲ್ಲ, 35,000ದಿಂದ 45,000ಕ್ಕೂ ಹೆಚ್ಚು ಸ್ಯಾಲರಿನ ಇದರಲ್ಲಿ ಪಡೆದುಕೊಳ್ಬೋದು. ಮತ್ತು ಇದು ಆರ್ಗನೈಸೇಷನ್ BECIL ಅಂತ ಪ್ರೈವೇಟ್ ಕಂಪನಿ ಆಗಿರುತ್ತೆ. ಅಂದರೆ ಇದು ಮತ್ತು ಟೋಟಲ್ ಪೋಸ್ಟು 6 ಪೋಸ್ಟು, ಅದಕ್ಕಿಂತ ಜಾಸ್ತಿ. ಅಪ್ಲೈ ಮಾಡೋ ಆಫ್ಲೈನ್ ಮುಖಾಂತರ, ಮತ್ತು ಅಪ್ಲೈ ಮಾಡಲಿಕ್ಕೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟು 15/4 ಆಗಿರುತ್ತೆ. ಮತ್ತು ನಿಮಗೆ ಇದರಲ್ಲಿ ಅಪ್ಲಿಕೇಶನ್ ಫೀಸ್ ಅಂತ ಇದೆಯಲ್ಲ, ಅದು OBCಗಳಿಗೆ ಮತ್ತು ಜನರಲ್ಗಳಿಗೆ, ವುಮೆನ್ಸ್ಗಳಿಗೆ 550 ರೂಪಾಯಿ, ಮತ್ತು SC STಗಳಿಗೆ 295 ರೂಪಾಯಿ. ಇದು ನಾನ್ ರೀಫಂಡೇಬಲ್ ಆಗಿರುತ್ತೆ. ನೀವು ಇದು ಅಪ್ಲಿಕೇಶನ್ ಫೀಸನ್ನು ಡಿಮ್ಯಾಂಡ್ ಡ್ರಾಫ್ಟಲ್ಲಿ ಕಳಿಸ್ಬೇಕಾಗುತ್ತೆ. ಹಾಗೆ ನೀವು ಇಲ್ಲಿ ಡೇಟ್ ನೋಡ್ಬೋದು, 26/3ಗೆ ಸ್ಟಾರ್ಟ್ ಆಗಿದೆ. ಇದು ಎಂಡಿಂಗ್ ಡೇಟ್ ಅಂದರೆ ಲಾಸ್ಟ್ ಡೆಡ್ ಲೈನು 15/4 ಅಂತ ಕೊಟ್ಟಿದ್ದಾರೆ. ಓಕೆ. ಹಾಗೆ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಬೋದು. ಪ್ರೋಗ್ರಾಮ್ ಡೆವಲಪರಿಗೆ BE BTech ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, 1 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಈ ಫೀಲ್ಡಲ್ಲಿ. ಮತ್ತು ನಿಮ್ಮ ಡಾಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಇದೆಯಲ್ಲ, ಅದರಲ್ಲಿ BTech ಇನ್ ಕಂಪ್ಯೂಟರ್ ಸೈನ್ಸು 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಈ ಫೀಲ್ಡಲ್ಲಿ. ಮತ್ತು ಕಸ್ಟಮರ್ ಕೇರ್ ಅಸೋಸಿಯೇಟಲ್ಲಿ ಅಂಡರ್ ಗ್ರಾಜುಯೇಟ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡು. ಮತ್ತು ನಿಮ್ಮ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಆಗಿರಬೇಕು, ಓದಲಿಕ್ಕೆ ಬರಲಿಕ್ಕೆ ಬರಬೇಕು, ಮತ್ತು ಆಫೀಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅಪ್ಲೈ ಮಾಡಲಿಕ್ಕೆ ಲಿಂಕ್ ಇದೆಯಲ್ಲ, ಅಫಿಷಿಯಲ್ ವೆಬ್ಸೈಟ್ ಇದೆ, ಕ್ಲಿಕ್ ಮಾಡಿ ವೆಬ್ಸೈಟ್ ವಿಸಿಟ್ ಮಾಡ್ಬೋದು. ಹಾಗೆ ನೀವು ನೋಟಿಫಿಕೇಶನ್ಗೆ ಇಲ್ಲಿ ವಿಸಿಟ್ ನಾವು ಇದೆಯಲ್ಲ, ಇದನ್ನು ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಫಾರ್ಮನ್ನು ಫಿಲ್ ಮಾಡ್ಕೋಬೋದು. ಹಾಗೆ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು, ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ ಅಂದರೆ ಯಾವ ರೀತಿ ಅಂದರೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಡೀಟೇಲ್ಸ್ ಆಗಿ ಕೊಡಲಾಗಿದೆ. ನೀವು ವೆಬ್ಸೈಟ್ ವಿಸಿಟ್ ಮಾಡ್ಕೊಳ್ಳಿ, ರೀಡ್ ಕೇರ್ಫುಲ್ ಆಗಿರಬೇಕು, ಮತ್ತು ಫಾರ್ಮನ್ನು ಫಿಲ್ ಮಾಡಿ, ಮತ್ತು ಡಾಕ್ಯುಮೆಂಟ್ ಅಟ್ಯಾಚ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಎಲ್ಲನೂ ಮೆನ್ಷನ್ ಮಾಡಬೇಕು. ಮತ್ತು ಅಪ್ಲಿಕೇಶನ್ ಫೀಸು ಮಸ್ಟು, ಅಂದರೆ ನೀವು ಮೊದಲು ವೆಬ್ಸೈಟ್ ವಿಸಿಟ್ ಮಾಡಿ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಂತರ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕು. ನಂತರ ನೀವು ನೆಸೆಸರಿ ಡಾಕ್ಯುಮೆಂಟು ಎಲ್ಲನೂ ಅಟ್ಯಾಚ್ ಮಾಡ್ಕೊಂಡ ಮೇಲೆ ಫೈನಲ್ ಆಗಿ ನಿಮಗೆ ಇಷ್ಟವಾದ ಪೋಸ್ಟಲ್ಲಿ ನೀವು ಕೊರಿಯರ್ ಮಾಡಬೇಕು. ಕೊರಿಯರ್ ಯಾವ ಅಡ್ರೆಸ್ಗೆ ಕೊರಿಯರ್ ಮಾಡೋದು, ಇಲ್ಲಿ ಕೆಳಗಡೆ ನೋಡ್ಬೋದು. ಈ ಅಡ್ರೆಸ್ಗೆ ನೀವು ಕೊರಿಯರ್ ಮಾಡಬೇಕಾಗುತ್ತೆ. ಬ್ರಾಡ್ಕಾಸ್ಟಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟ್ ಇಂಡಿಯಾ ಲಿಮಿಟೆಡ್, BECIL. ಓಕೆ. ಹಾಗೆ ನೀವು ಇಲ್ಲಿ ಕೆಳಗಡೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಂಟ್ಯಾಕ್ಟ್ ಫಾರ್ಮಿಗೆ ಬಂದು ನೀವು ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮಲ್ಲಿ ಬಂದು ಇಲ್ಲಿ ಮೆಸೇಜ್ ಮಾಡ್ಬೋದು. ಓಕೆ. ಹಾಗೆ ಮೆಸೇಜ್ ಮಾಡೋದನ್ನು ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ. ಹೇಳಿದ್ದೀನಿ, ವಿಡಿಯೋ ಇಷ್ಟವಾದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಓಕೆ. ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.